ನಮಸ್ಕಾರ ರೈತ ಸ್ನೇಹಿತರೆ. ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ರೈತರಿಗೆ ಸಹಾಯವಾಗುವ ಅಪ್ಡೇಟ್ಸ್ ಕೂಡ ತಿಳಿಸ್ತಾ ಇದ್ದೇನೆ. ಯಾರಿಗೆಲ್ಲ ಈ ಒಂದು ಅಪ್ಡೇಟ್ಸ್ ತಿಳಿಬೇಕಂದ್ರೆ ನೀವು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಬೇಕು. ಯಾರು ಈ ಒಂದು ಹಣವನ್ನು ಪಡೆಯಲು ಯೋಗ್ಯರಾಗಿದ್ದಾರೆ ಮತ್ತು ಯಾವ ಜಿಲ್ಲೆಗೆ ಇವತ್ತು ಹಣ ಎಷ್ಟು % ಆಗಿ ಬರ್ತಾ ಇದೆ, ಈ ಬಾರಿ ಏನು ಹೊಸ ಅಪ್ಡೇಟ್ಸ್ ಇದಾವೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಸಂಪೂರ್ಣವಾಗಿ ನೋಡಿ ರೈತ ಸ್ನೇಹಿತರೆ. ಬಹಳಷ್ಟು ಜನರು ಈ ಒಂದು ಪಿಎಂ ಕಿಸಾನ್ ಯೋಜನೆಯಿಂದ ಅದೆಷ್ಟೋ ಜನರಿಗೆ ಅನುಕೂಲವಾಗಿದೆ ಮತ್ತು ಈ ಒಂದು ಹಣ ಪ್ರತಿ ತಿಂಗಳು ಅಂದ್ರೆ ಯಾವಾಗ ಹಣ ಹಾಕ್ತಾರೆ ಅವಾಗೇ ಹೋಗಿ ರೈತರ ಖಾತೆಗೆ ನೇರವಾಗಿ ಸಿಗುತ್ತಿದೆ. ಆದ್ರಿಂದ ನಿಮಗೂ ಈ ಒಂದು ಕಂತಿನ ಹಣವನ್ನು ಪಡೆಯಬೇಕೆಂದ್ರೆ ಈ ಒಂದು ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಹಣ ನಿಮಗೆ ಸಿಗುವಂತದ್ದು. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆಯು ಕೇಂದ್ರ ಸರ್ಕಾರದಿಂದ 2019ರಲ್ಲೇ ಪ್ರಾರಂಭಗೊಂಡಿತು. ಆದ್ರಿಂದ ಮಹತ್ವದ ಯೋಜನೆಯಾಗಿದೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯು. ಬಹಳಷ್ಟು ಲಕ್ಷ ಮತ್ತು ಕೋಟಿ ರೈತರು ನೆಮ್ಮದಿಯಾಗಿದ್ದಾರೆ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಸಿಗೋದ್ರಿಂದ. ಪ್ರತಿ ಒಂದು ಆರ್ಥಿಕ ವರ್ಷದಲ್ಲಿ 6,000 ರೂಪಾಯಿ ಹಣವನ್ನು ರೈತರಿಗೆ ನೀಡ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ ರೈತರಿಗೆ 6,000 ರೂಪಾಯಿ ಹಣವನ್ನು 3 ಕಂತಾಗಿ ಇಲ್ಲಿ ಪ್ರತಿ ರೈತರಿಗೆ ನೇರವಾಗಿ ಡಿಬಿಟಿ ಮೂಲಕವೇ ಸಿಗ್ತಾ ಇದೆ. ಅದರಿಂದ ಈ ಒಂದು 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಜನರಿಗೂ ಈಗಾಗಲೇ ಅದೆಷ್ಟೋ ಲಕ್ಷ ರೈತರಿಗೂ ಕೂಡ ಈಗ ಹಣ ತಲುಪಿದೆ. ಆದ್ರೆ ನಿಮಗೂ ಕೂಡ ಈ ಒಂದು ಹಣ ಬರ್ಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇಲ್ಲಿ ಸಂಪೂರ್ಣವಾಗಿ ನೋಡಿ. ಇಲ್ಲಿ ಬಹಳಷ್ಟು ಜನರು ಕೇಳ್ತಾ ಇದ್ರು ಇವತ್ತು ಯಾವ ಜಿಲ್ಲೆ ಲಿಸ್ಟ್ ಅನ್ನು ಕೊಟ್ಟಿದೆ ಸರ್ಕಾರದಿಂದ ಅಂತ. ಆ ಒಂದು ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ಸರ್ಕಾರದಿಂದಲೇ ತಿಳಿಸ್ತಾ ಇದ್ದೇನೆ. ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ರೈತ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಮಾಹಿತಿಯ ಪ್ರಕಾರ ಇಲ್ಲಿ 20ನೇ ಕಂತಿನ ಹಣ ರಾಜ್ಯದ ಕೆಲವು ಜಿಲ್ಲೆಗಳಿಗೆ ಇಂದು ಹಣ ಹೋಗ್ತಾ ಇದೆ. ಹೌದು ರೈತ ಸ್ನೇಹಿತರೆ, ಯಾವ ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರಲ್ವಾ. ಅವರಿಗೆ ಇವತ್ತು ಯಾವ ಜಿಲ್ಲೆಗೆ ಹಣ ಸಿಗ್ತಾ ಇದೆ ಅಂದ್ರೆ ತುಮಕೂರು ಜಿಲ್ಲೆಗೆ 88% ಅಷ್ಟು ರೈತರಿಗೆ ಹಣ ಸಿಗ್ತಾ ಇದೆ. ಮಂಡ್ಯ ಜಿಲ್ಲೆಗೆ 83% ಅಷ್ಟು ಹಣ ಸಿಗ್ತಾ ಇದೆ. ಹಾಸನ ಜಿಲ್ಲೆಗೆ 89% ಅಷ್ಟು ಹಣ ಸಿಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇಲ್ಲಿ 91% ಅಷ್ಟು ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಮತ್ತು ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಗೂ ಕೂಡ 74% ಅಷ್ಟು ಹಣ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇವತ್ತು ಹಣ ಸಿಗ್ತಾ ಇದೆ. ಕೋಲಾರ ಜಿಲ್ಲೆಗೂ ಕೂಡ 81% ಅಷ್ಟು ರೈತರಿಗೆ ಹಣ ಸಿಗ್ತಾ ಇದೆ. ಮತ್ತು ಇಲ್ಲಿ ಚಾಮರಾಜನಗರ ಜಿಲ್ಲೆಗೂ ಕೂಡ 70% ಅಷ್ಟು ಸಿಗ್ತಾ ಇದೆ. ಮತ್ತು ಮೈಸೂರು ಜಿಲ್ಲೆಗೂ ಕೂಡ 84% ಅಷ್ಟು ರೈತರಿಗೆ ಹಣ ಸಿಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಗೂ ಕೂಡ 76% ಅಷ್ಟು ರೈತರಿಗೆ ಹಣ ಸಿಗ್ತಾ ಇದೆ. ದಾವಣಗೆರೆ ಜಿಲ್ಲೆಗೂ ಕೂಡ 89% ಅಷ್ಟು ಹಣ ಪಾವತಿ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ 72% ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ. ಹಾವೇರಿ ಜಿಲ್ಲೆಗೂ ಕೂಡ 78% ಅಷ್ಟು ರೈತರಿಗೆ ಹಣ ಪಾವತಿ ಆಗ್ತಾ ಇದೆ. ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆಗೂ ಕೂಡ 82% ಅಷ್ಟು ಹಣ ಹೋಗ್ತಾ ಇದೆ. ಮತ್ತು ರಾಯಚೂರು ಜಿಲ್ಲೆಗೂ ಕೂಡ 73% ಅಷ್ಟು ರೈತರಿಗೆ ಇಂದು ಹಣ ಹೋಗ್ತಾ ಇದೆ. ರೈತರೇ ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಮೂಲಕ ನಮಗೂ ತಿಳಿಸಿ. ಏಕೆಂದ್ರೆ ಬಹಳಷ್ಟು ರೈತರಿಗೆ ಇಂದು ಹಣ ಹೋಗ್ತಾ ಇದೆ. ನಿಮಗೂ ಈ ಒಂದು ಹಣ ಹೋಗ್ತಾ ಇದೆಯಾ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನಮಗೂ ತಿಳಿಸಿ. ನೋಡಿ ರೈತ ಸ್ನೇಹಿತರೆ, 20ನೇ ಕಂತಿನ ಹಣ ನಿಮಗೆ ಸಿಗ್ಬೇಕಂದ್ರೆ ಬಹಳಷ್ಟು ಜನರು ಈ ಒಂದು ಕಾರಣದಿಂದ ಸಿಗ್ತಾ ಇಲ್ಲ. ಬ್ಯಾಂಕ್ ಖಾತೆ ತಪ್ಪಾಗಿದ್ರೆ ನಿಮಗೆ ಹಣ ಸಿಗ್ತಾ ಇಲ್ಲ ಮತ್ತು ಆಧಾರ್ ಸೇವಾ ಸಮಸ್ಯೆ ಇದ್ರೂ ಕೂಡ ಹಣ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ. ಭೂಮಿಯ ದಾಖಲೆಗಳಲ್ಲಿ ಏನಾದ್ರೂ ಮಿಸ್ಟೇಕ್ ಇರುತ್ತದೆ ಹಾಗೂ ಆ ಒಂದು ಭೂಮಿ ದಾಖಲೆಯಲ್ಲಿ ಇಬ್ರು ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಅಲ್ಲಿ ಇರೋದಿಲ್ಲ. ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಸಿಗುವಂತದ್ದು. ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರು ಏನ್ ಮಾಡ್ಬೇಕಂದ್ರೆ KYC ಅಂತೂ ಸಂಪೂರ್ಣವಾಗಿ ಮಾಡಿಸಿರ್ಬೇಕು. ಪ್ರತಿಯೊಬ್ಬ ರೈತರ ಹಕ್ಕು KYC ಆಗಿರುವಂತದ್ದು. ಏಕೆಂದ್ರೆ KYC ಇಂದ ಅದೆಷ್ಟೋ ಜನರಿಗೆ ಹಣ, ಯಾವುದೇ ಒಂದು ಸರ್ಕಾರದ ಹಣ ಬರ್ಬೇಕಂದ್ರೆ ನೀವು KYC ಅನ್ನು ಖಂಡಿತವಾಗಿ ಮಾಡಿಸಿರ್ಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಆಗಿದ್ರು ಹಣ ಸಿಗುವಂತದ್ದು. ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರು ಚಾಲ್ತಿಯಲ್ಲಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ನೇರವಾಗಿ ಹಣ ಬಂದು ತಲುಪುತ್ತಿದೆ. ನೋಡಿ ರೈತ ಸ್ನೇಹಿತರೆ, ಇದಕ್ಕೆ ಪ್ರತಿಯೊಬ್ರು ಕೇಳ್ತಾ ಇದ್ರು KYC ಅನ್ನು ಎಲ್ಲಿ ಮಾಡಿಸೋದು ಅನ್ನೋದಾದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಾರಿಗಳು ಇರ್ತಾರಲ್ವಾ, ಅಲ್ಲಿ ಹೋಗಾದ್ರೂ ನೀವು ಸಹಾಯವನ್ನು ಕೇಳಬಹುದು. ಅವರು ಕೂಡ ನಿಮಗೆ ಸಹಾಯವನ್ನು ತಿಳಿಸ್ತಾ ಇದ್ದಾರೆ. ಮತ್ತು ರೈತ ಸ್ನೇಹಿತರೆ, ಈ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ರೈತರಿಗೆ ಹೊಸ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸರ್ಕಾರದಿಂದ. ಆ ಒಂದು ಹೊಸ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ರೈತರಿಗೆ ತಿಂಗಳಿಗೆ, ಹೌದು ರೈತರೇ, ಪ್ರತಿಯೊಬ್ಬ ರೈತರಿಗೂ ಈ ಒಂದು 20ನೇ ಕಂತಿನ ಹಣವು ಇವಾಗ ತಲುಪ್ತಾ ಇದೆ. ಮತ್ತು 21ನೇ ಕಂತಿನ ಹಣವು ಕೂಡ ಇಲ್ಲಿ ಸರ್ಕಾರ 21ನೇ ಕಂತಿನ ಹಣವನ್ನು ಆಗಸ್ಟ್ ತಿಂಗಳಲ್ಲಿ ತಯಾರಿಸ್ತಾ ಇದೆ ಅಂತ ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಬಂದಿದೆ. ಮತ್ತು ಆಧಾರ್
ಆಧಾರ್ ಬ್ಯಾಂಕ್ ಲಿಂಕ್ ಪುನಃ ನಿಮ್ಮ ಆಧಾರ್ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಇರುತ್ತೆ ಅಲ್ವಾ, ಅದನ್ನು ನಿಮ್ದು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಬಹಳಷ್ಟು ಗೂಢವಾಗಿ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸುಧಾರಿತ ಕೃಷಿ ಮಾರುಕಟ್ಟೆ ಸೌಲಭ್ಯ ಯೋಜನೆ ನಡೀತಾ ಇದೆ. ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಮರುಪರಿಶೀಲನೆ ಕೂಡ ನಡೀತಾ ಇದೆ. ರಾಜ್ಯದ ಸರ್ಕಾರದಿಂದ ಬೀಜ ಉಚಿತ ವಿವರತೆಯಾಗಿ ಯೋಜನೆ ಕೂಡ ಪ್ರತಿಯೊಬ್ಬ ರೈತರಿಗೂ ತಿಳಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಬೀಜ ಮತ್ತು ಗೊಬ್ಬರಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ. ಮತ್ತು ಇಲ್ಲಿ ದ್ವಿತೀಯ ಬಂಡವಾಳ ನೆರವು ಯೋಜನೆಯು ಕೂಡ ಪ್ರಾರಂಭವಾಗಿದೆ. ಸಾಲ ಮನ್ನಾ ಕುರಿತು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಆ ಒಂದು ಸಾಲ ಮನ್ನಾ ಕುರಿತು ಬಹಳಷ್ಟು ಜನರಿಗೆ ಸಹಾಯವಾಗ್ತಾ ಇದೆ. ಮತ್ತು ಇಲ್ಲಿ ಬಹಳಷ್ಟು ಜನರು ಈ ಒಂದು ಕರ್ನಾಟಕ ಸರ್ಕಾರದಿಂದ ಗ್ರಾಮೀಣ KYC ಪೋರ್ಟಲ್ಗಳಿಗೆ ನಿಮ್ಗೆ KYC ಮಾಡಿಸ್ಬೇಕಂದ್ರೆ ಆ ಒಂದು ಪೋರ್ಟಲ್ಗಳನ್ನು ತರಿತಾ ಇದ್ದಾರೆ. ಅಲ್ಲಲ್ಲಿ ಅಂದ್ರೆ ನಿಮ್ಮ ಊರಲ್ಲಿ KYC ಆಗಿಲ್ಲ ಅಂದ್ರೆ ಬಹಳಷ್ಟು ಜನರದು ಎಲ್ಲಿ KYC ಆಗಿರೋದಿಲ್ಲೋ ಆ ಒಂದು ಊರಲ್ಲಿ ಇಲ್ಲಿ ಪೋರ್ಟಲ್ಗಳನ್ನು ಕೂಡ ತೆಗಿತಾ ಇದ್ದಾರೆ ಸರ್ಕಾರದಿಂದ. ನೋಡಿ ರೈತ ಸ್ನೇಹಿತರೆ, ಬಹಳಷ್ಟು ಜನರು ಈ ಒಂದು ಕೆಲಸವನ್ನು ಮಾಡಲೇಬೇಕು. ಈ ಒಂದು PM ಕಿಸಾನ್ ಪೋರ್ಟಲ್ಗಳನ್ನು ಪರಿಶೀಲಿಸಿ. ಈ ಒಂದು ನಿಮಗೆ ಏನಾದರೂ ಈ ಒಂದು ಹಣ ಚೆಕ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ಆದ್ರೂ ನೀವು ಚೆಕ್ ಮಾಡಬೇಕಾಗುತ್ತದೆ. ಮತ್ತು ಇಲ್ಲಿ ಬಹಳಷ್ಟು ಜನರು KYC ಇಂದ ಈ ಒಂದು ಹಣ ತಡವಾಗ್ತಾ ಇದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು KYC ಅನ್ನು ಮಾಡಿಸಿಕೊಳ್ಳಿ. ಗ್ರಾಮ ಲೆಕ್ಕಾಧಿಕಾರಿ ಅಥವಾ ನಿಮ್ಮ ರೈತ ಸಹಾಯ ಕೇಂದ್ರ ಸಂಪರ್ಕಿಸಿ. ಅಲ್ಲಿ ಆದ್ರೂ ನಿಮಗೆ ಈ ಒಂದು KYC ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅಥವಾ ನಿಮಗೂ ಇನ್ನೂ ಅದು ಸಹಾಯವಾಗಲಿಲ್ಲ ಅಂದ್ರೆ ನೀವು ಈ ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಿ KYC ಅನ್ನು ಮಾಡಿಸೋದಕ್ಕೆ ಅವರಾದ್ರೂ ಸಹಾಯ ಮಾಡ್ತಾರೆ. ಇಲ್ಲಿ 155261 ಅಥವಾ 1800115526 ಈ ಒಂದು ನಂಬರ್ಗಳಿಗಾದ್ರೂ ನೀವು ಫೋನ್ ಮಾಡಿದ್ರೆ ನಿಮ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಅವರು ಕೂಡ ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದೆ ಅಂತ ಕೂಡ ಖಚಿತವಾಗಿ ತಿಳಿಸ್ತಾರೆ. ಹಾಗೆಯೇ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಪಡಿಸಬೇಕಂದ್ರೆ ಅವರೇ ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ರೈತರು ರೈತ ಸಹಾಯ ಕೇಂದ್ರಕ್ಕೆ ಸಂಪರ್ಕಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ. ಈ ಒಂದು PM ಕಿಸಾನ್ ಯೋಜನೆ ಹಣ ಬಹಳಷ್ಟು ಅನುಕೂಲವಾಗಿದೆ ಬಹಳಷ್ಟು ಜನರಿಗೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಈಗ 20ನೇ ಕಂತಿನ ಹಣವು ಕೂಡ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ. ನೋಡಿ ರೈತ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ತರಹದ ಸರ್ಕಾರದ ಮಾಹಿತಿಗಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ ರೈತ ಸ್ನೇಹಿತರಿಗಂತಲೇ. ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.